ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲರೂ ಸಂತೋಷವಾಗಿದ್ದೀರಾ ಎಂದು ವಿಶ್ವಾಸಿಸುತ್ತೇನೆ. ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಈ ಒಳ್ಳೆಯ ದಿನ ದೇವರ ಎಲ್ಲಾ ಒಳಿತುಗಳು ನಿಮ್ಮ ಜೀವನದಲ್ಲಿ ಅನುಭವಿಸುವಂತಾಗಲಿ. ದೇವರ ಸಹಾಯ ಕರುಣೆ ಉಂಟಾಗಲಿ. ಪ್ರಭುವೇ, ಇವರು ಅನುಭವಿಸುವ ಎಲ್ಲಾ ಸಂಕಟಗಳಿಂದ ರಕ್ಷಿಸಿರಿ. ಒಬ್ಬರನ್ನು ಸಮೇತ ತಳ್ಳಿಬಿಡಬೇಡಿ. ಪ್ರಭುವೇ, ಈ ಶುಶ್ರೂಷೆಯನ್ನು ಅನುಗ್ರಹಿಸಿರಿ. ಎಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಬಹಳ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ವಿಮೋಚನಾ ಕಾಂಡ 15ನೇ ಅಧ್ಯಾಯ 24ನೇ ವಾಕ್ಯ. ನಾವೇನು ಕುಡಿಯಬೇಕು ಎಂದು ಜನರು ಮೋಶೆಯ ಮೇಲೆ ಗುಣಗೊಟ್ಟತೊಡಗಿದರು. ಪ್ರಿಯರೇ, ಇಸ್ರಾಯೇಲರು ಬಹಳ ಸಂಕಟಪಟ್ಟು ನೀರು ಸಮೇತ ಲಭಿಸದೆ ಕುಗ್ಗಿ ಹೋದ ಸಮಯದಲ್ಲಿ ಮಾರಾ ಎಂಬ ಸ್ಥಳವನ್ನು ತಲುಪಿದ್ದು. ಅಲ್ಲಿ ನೀರು ಇತ್ತು, ಆದರೆ ಕುಡಿಯಲು ಸಾಧ್ಯವಾಗುತ್ತಿಲ್ಲ. ಕಾರಣ ಅದು ಕಹಿಯಾಗಿತ್ತು. ಆ ಸಮಯದಲ್ಲಿ ಆಗಿದೆ. ಮೋಶೆಯ ವಿರೋಧ ಗುಣಗುಟ್ಟುವುದನ್ನು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಈ ವಾಕ್ಯ ಆಲಿಸುವ ಅನೇಕರು ಕೇಳುತ್ತಿರಬಹುದು, ಇನ್ನು ನಾನು ಏನು ಮಾಡುವುದು? ನನ್ನ ಕಾರ್ಯವೇನು ನಡೆಯುತ್ತಿಲ್ಲವಲ್ಲ, ನಾನು ಏನು ಮಾಡುವುದೆಂದು ಅರ್ಥವಾಗುತ್ತಿಲ್ಲ, ನಿರೀಕ್ಷೆಗೆ ಸಹ ಏನು ಕಾಣುತ್ತಿಲ್ಲ, ದಿನ ಕಳೆಯುವುದಾದರೂ ಹೇಗೆ ಎಂದು ನೀವು ಈಗ ವಾಕ್ಯ ಆಲಿಸುತ್ತಿರುವಾಗ ಹೀಗೆ ಯೋಚಿಸುತ್ತಿದ್ದೀರಾ? ಈ ಅವಸ್ಥೆಯಲ್ಲಿ ಮೋಶೆ ಮಾಡಿದ್ದಾದರೂ ಏನು ಎಂಬುದನ್ನು ವಿಮೋಚನಾ ಕಾಂಡ 15ನೇ ಅಧ್ಯಾಯ 25ರಲ್ಲಿ ನೋಡಬಹುದು. ಮೋಶೆ ಸರ್ವೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿದನು. ಆಗ ಸರ್ವೇಶ್ವರ ಅವನಿಗೆ ಒಂದು ಗಿಡವನ್ನು ತೋರಿಸಿದರು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಪ್ರಿಯರೇ, ನೀವು ಹೇಗೆ ಮಾಡಬೇಕು, ಏನು ಮಾಡುವುದು ಎಂದು ಸಂಕಟ ಪಡುವಾಗ ಇಂದು ಜೀವಿಸುವ ದೇವರನ್ನು ಕರೆದು ಪ್ರಾರ್ಥಿಸಿರಿ. ಏನು ಮಾಡುವುದು ಎಂದು ಸಂಕಟ ಪಡುವಾಗ ನಿನಗೆ ಉತ್ತರವಾಗಿ ದೇವರು ಅನೇಕ ವಿಷಯಗಳನ್ನು ನಿನ್ನ ಕಣ್ಣ ಮುಂದೆ ತರುತ್ತಾರೆ. ಹಲ್ಲೆಲೂಯಾ. ಮೋಶೆಗೆ ಒಂದು ಗಿಡವನ್ನು ತೋರಿಸಿದ ಹಾಗೆ ಪ್ರಿಯರೇ, ದೇವರು ಒಂದು ದಾರಿ ನಿಮಗೆ ತೋರಿಸಿಕೊಡುತ್ತಾರೆ. ದೇವರ ವಾಕ್ಯವನ್ನು ನೀವು ವಿಶ್ವಾಸಿಸಿ ಆಮೇನ್ ಎಂದು ಹೇಳಿ ಸ್ವೀಕರಿಸಬೇಕು. ದೇವರು ನನಗೆ ಒಂದು ದಾರಿಯನ್ನು ತೋರಿಸಿಯೇ ತೋರಿಸುತ್ತಾರೆ. ಮನುಷ್ಯನು ಹೇಳುವುದಲ್ಲ ನಡೆಯುವುದು. ನನ್ನ ದೇವರು ನನ್ನ ಅನಾಥನಾಗಿ ಬಿಡುವುದಿಲ್ಲ. ಪ್ರಾರ್ಥಿಸಿದವರಿಗೆಲ್ಲ ದೇವರು ದೇವರ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ನಾವು ಇಂದು ಅನುಭವಿಸುವ ಕಹಿಯಾದ ಅನುಭವವನ್ನು ಬದಲಾಯಿಸಿ ಸಿಹಿಯಾದ ಅನುಭವವನ್ನು ಆ ಸ್ಥಾನದಲ್ಲಿ ತರಲು ಬೇಕಾದ ಎಲ್ಲಾ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ದೇವರು ಮಾಡಿರುತ್ತಾರೆ. ಹಲ್ಲೆಲೂಯಾ. ದೇವರು ತೋರಿಸಿಕೊಡುವ ದಾರಿ ಇದೆ. ಸಮಸ್ಯೆಯಿಂದ, ಸಂಕಟದಿಂದ, ಕಷ್ಟದಿಂದ ಬಿಡುಗಡೆ ಹೊಂದಲು ಅದು ಸಾಕು. ದೇವರು ತೋರಿಸುವ ಒಂದು ದಾರಿ ಈ ವಾಕ್ಯದೊಂದಿಗೆ ದೇವರು ತೋರಿಸುತ್ತಾರೆ. ನಮ್ಮ ಸಮಸ್ಯೆಗಳಿಗೆ ದೇವರ ವಾಕ್ಯವನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಅದು ಸಾಕು ನಮ್ಮ ಜೀವನವನ್ನು ಸಿಹಿಗೊಳಿಸಲು. ನಮ್ಮ ಪ್ರಾರ್ಥನೆಯನ್ನು ದೇವರ ವಾಕ್ಯಕ್ಕೆ ಸಮರ್ಪಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.